ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಇದು ಈವ್ನಿಂಗ್ ಬ್ಲಾಗ್ ಆಗಿರೋದ್ರಿಂದ ಈವ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಬನ್ನಿ ಈವ್ನಿಂಗ್ ಬ್ಲಾಗ್ ಹೇಗಿರುತ್ತೆ ಏನಿರುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಸಂಜೆ ಲಾಗ್ ಆಗಿರೋದ್ರಿಂದ ಇವಾಗ ಟೀಗೆ ಇಕ್ಕಿದ್ದೀನಿ. ಸ್ವಲ್ಪ ಆಚೆ ಕಡೆ ಮೋಡ ತಣ್ಣಗಿದೆ. ಬಿಸಿ ಬಿಸಿ ಟೀ ಮಾಡಿಕೊಂಡು ಟೀ ಜೊತೆ ಬಂದು ತಿನ್ನೋಣ ಅಂತ ಇದ್ದೀನಿ. ಬಂದು ತಿನ್ಬೇಕಂತ ಆಸೆ, ಅದಕ್ಕೆ ನೋಡಿ ಇವಾಗ ಟೀ ಬಂದು ತಿಂತಾಯಿದ್ದೀವಿ. ತಿಂದು ಇವಾಗ ಅಡುಗೆ ಸ್ವಲ್ಪ ಲೇಟಾಗಿ ಮಾಡಿದೆ. 7:45 ಆಗಿತ್ತು ಅಡುಗೆ ಸ್ಟಾರ್ಟ್ ಮಾಡೋ ಹೊತ್ತಿಗೆ. ನೋಡಿ ಇವಾಗ 2 ಥರ ಪಲ್ಯ ಮಾಡಬೇಕು. ಬೆಳಗ್ಗೆದ ಅನ್ನ ಸಾರು ಇದೆ, ಬೆಂಡೆಕಾಯಿ ಪಲ್ಯ ಮತ್ತು ಕ್ಯಾಪ್ಸಿಕಮ್ಮು. ನೋಡಿ ಕ್ಯಾಪ್ಸಿಕಮ್ಗೆ ಈರುಳ್ಳಿ 1 ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ಬೆಂಡೆಕಾಯಿಗೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ. ನಾನು ಖಾರ ಹಾಕೋಲ್ಲ ಬೆಂಡೆಕಾಯಲ್ಲಿ. ಇವಾಗ ಪಟ ನೋಡಿ ಒಂದು 15 ನಿಮಿಷದಲ್ಲಿ ಮಾಡಿದ್ದೀನಿ ಅಡುಗೆ ನೈಟು. ಇವಾಗ ಎಣ್ಣೆ ಹಾಕಿಬಿಟ್ಟು ಈ ಕಡೆ ಕ್ಯಾಪ್ಸಿಕಮ್ ಮಾಡ್ತೀನಿ, ಆ ಕಡೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಯಾಕೋ ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ. ಕೂತ್ಕೊಂಡು 7:40 ಮೇಲೆ ಆಯಿತು. ಆವಾಗ ಎದ್ದುಬಿಟ್ಟು ಬಂದು ಮಾಡಿಕೊಂಡೆ. ಬೇಜಾರು ಅಡುಗೆ ಮಾಡೋಕ್ಕೆ, ಏನು ಮಾಡಬೇಕಂತ. ಅನ್ನ ಸಾರು ಇತ್ತಲ್ಲ, ತಿರ್ಗಾ ಅನ್ನ ಮಾಡಿದರೆ ಅದು ವೇಸ್ಟ್ ಆಗುತ್ತಂತ, ಅದಕ್ಕೆ ರೊಟ್ಟಿ ಮತ್ತು ಪಲ್ಯಗಳು ಮಾಡ್ಕೊಳ್ಳೋಣ ಅಂತ. ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ. 2 ಸೈಡು ಈರುಳ್ಳಿ ಹಾಕಿಬಿಟ್ಟು ಈ ಕಡೆ ಬೆಂಡೆಕಾಯಿಗೆ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೆ. ಈ ಕಡೆ ಈರುಳ್ಳಿ ಮಾತ್ರ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಫ್ರೈ ಆಗಿದೆ. ಇದಕ್ಕೆ ಟೊಮೆಟೊ ಹಾಕಿ ಇನ್ನು ಸ್ವಲ್ಪ ಬಾಡಿಸ್ಬೇಕು. ಇವಾಗ ಬೆಂಡೆಕಾಯಿ ಹಾಕಿದೆ. ಈ ಕಡೆ ಟೊಮೆಟೊ ಹಾಕ್ತಾಯಿದ್ದೀನಿ. ಈ ಕಡೆ ಟೊಮೆಟೊ ಹಾಕಿದ ತಕ್ಷಣ ಬೆಂಡೆಕಾಯಿ ಹಾಕಿದ್ದೀನಿ. ಈ ಕಡೆ ಟೊಮೆಟೊ ಹಾಕಿದ ತಕ್ಷಣ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಈ ಥರ ಬೇಗ ಮಾಡಿದರೆ ಇಷ್ಟು ಬೇಗ ಆಗುತ್ತೆ ಅಡುಗೆ. ನೋಡಿ ಟೊಮೆಟೊ ನೀರಲ್ಲೇ ಇದಾಗುತ್ತೆ. ಬೆಂಡೆಕಾಯಿ ಬೆಂದ್ಬಿಟ್ಟು ನೀರು ಹಾಕೋಲ್ಲ, ನಾನು ಯಾವತ್ತೂ ನೀರು ಹಾಕೋಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡಿದೆ. ಇದಕ್ಕೂ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸಿದೆ. ಈ ಬೆಂಡೆಕಾಯಿಗೆ ನೀರು ಹಾಕೋಲ್ಲ, ಕ್ಯಾಪ್ಸಿಕಮ್ಗೆ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ನೀರು ಹಾಕಿ ಒಂದು 5 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿ ಉಪ್ಪೆಲ್ಲ ಹಿಡ್ಕೊಳ್ಬೇಕು. ಆಮೇಲೆ ನೀರು ಹಾಕ್ತೀನಿ ಕ್ಯಾಪ್ಸಿಕಮಲ್ಲಿ. ಬೆಂಡೆಕಾಯಿಗೆ ಹಂಗಿಲ್ಲ, ಇದೇ ಥರ ಅದೇನು 5 ನಿಮಿಷದಲ್ಲಿ ಬೆಂದು ಬಿಡುತ್ತೆ ಎಣ್ಣೆಯಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಕ್ಯಾಪ್ಸಿಕಮ್ಮು. ನೋಡಿ ಇವಾಗ ಇದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ, ನಾನು ಸ್ವಲ್ಪ ಇತ್ತಲ್ಲ ಸ್ವಲ್ಪ ಹಾಕಿದ್ದೀನಿ. ನಾವು ಖಾರ ತಿನ್ನೋಲ್ಲ. ಸ್ವಲ್ಪ ನೀರು ಹಾಕ್ತೀನಿ, ಅಂದರೆ ಬೇಯಬೇಕಲ್ವ ಅದು. ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಟೀ ಕುಡಿತೀವಲ್ಲ, ಆ ಗ್ಲಾಸಲ್ಲಿ 1 ಗ್ಲಾಸು. ಇವಾಗ ನೀರು ಹಾಕಿ ಮುಚ್ಚಿ ಬೇಯಿಸ್ತೀನಿ. ನೋಡಿ ಇವಾಗ ನೀರು ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನೋಡಿ ಈ ಕಡೆ ಬೆಂಡೆಕಾಯಿ ಪಲ್ಯನೂ ಆಗ್ತಾಯಿದೆ. ಇವಾಗ ಬೆಂಡೆಕಾಯಿ ಪಲ್ಯ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಈ ಕಡೆ ನೋಡಿ ಕ್ಯಾಪ್ಸಿಕಮ್ ಪಲ್ಯ ಬೇಯ್ತಾ ಇದೆ. ಅವಾಗ ತಿರುಗಿಸ್ತಾ ಇದ್ದೀನಿ. ನೋಡಿ ಇನ್ನೂ ಸ್ವಲ್ಪ ಆಗಬೇಕು. ಅಷ್ಟೊತ್ತಿಗೆ ಬೆಂಡೆಕಾಯಿ ಪಲ್ಯ ಆಯ್ತಲ್ವ, ಈ ಕಡೆ ಸ್ಟವ್ ಮೇಲೆ ರೊಟ್ಟಿ ಮಾಡಬೇಕು. ಸ್ವಲ್ಪ ಒಂದು 4 ರಿಂದ 5 ರೊಟ್ಟಿ ಅಷ್ಟೇ. ಟೈಮ್ 8 ಗಂಟೆ ಮೇಲೆ, 8:30 ಆಯಿತು, 8:15 ಆಯಿತು ರೊಟ್ಟಿ ಎಲ್ಲ ಮಾಡೋಷ್ಟಿಗೆ. ನೋಡಿ ಈ ಕಡೆ ಪಲ್ಯದಲ್ಲಿ ನೀರೆಲ್ಲ ಡ್ರೈ ಆಗಿದೆ, ಸ್ವಲ್ಪ ಇದೆ. ಈ ಕಡೆ ರೊಟ್ಟಿ ಮಾಡೋಕ್ಕೆ ನೀರು ಇಟ್ಬಿಟ್ಟು ಈ ಕಡೆ ನೋಡಿ ಪಲ್ಯ. ಇವಾಗೆಲ್ಲ ನೀರು ಪೂರ್ತಿ ಡ್ರೈ ಆಗಿದೆಲ್ಲ. ನೋಡಿ ಸ್ವಲ್ಪ ಫಾಸ್ಟ್ ಇಟ್ಟು ಒಂದು 5 ನಿಮಿಷ ಬೇಯಿಸಿ ನೀರೆಲ್ಲ ಪೂರ್ತಿ ಹೋಗೋವರೆಗೂ. ನೋಡಿ ಈ ಥರ ಬೆಂದಿದೆಲ್ಲ ನೋಡಿದರೆ ಆಯಿತು, ಬೆಂದೋಗಿದೆ. ಕಟ್ಟಾದರೆ ಬೆಂದಿದೆ ಅಂದಂಗೆ. ಇವಾಗ ಇದನ್ನು ಆಫ್ ಮಾಡಿ ಪಟ ರೊಟ್ಟಿ ಮಾಡಿ ನೋಡಿ. ಹಿಟ್ಟು ಬಿಸಿ ನೀರಾಗಿತ್ತು, ಹಿಟ್ಟು ಕಲಿಸ್ಕೊಂಡು ಇವಾಗ ರೊಟ್ಟಿ ಮಾಡಿ ಆಯಿತು ಫ್ರೆಂಡ್ಸ್.
ಎಷ್ಟು ಅಂದರೆ 7:40ರಿಂದ 8:15 ಗಂಟೆ ಆಯಿತು. ಬಿಸಿ ತವದಲ್ಲಿ ಬೆಳಿಗ್ಗೆ ಸಾರು ಇತ್ತಲ್ವ, ಅದನ್ನೇ ಹಂಗೆ ಬಿಸಿ ಆಗುತ್ತಂತ ಇಟ್ಟು. ಇದು ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ. ಇದು ನೋಡಿ ಬಿಸಿ ಬಿಸಿ ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಹಾಗೆ ಅನ್ನ. ನೋಡಿದ್ರಲ್ಲ, ನೈಟ್ ನೋಡಿ ಗ್ಯಾಸ್ ಎಲ್ಲ ಒರೆಸಿ ಪಾತ್ರೆ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಂದು ಈವ್ನಿಂಗ್ ಟು ನೈಟ್ ರೂಟೀನ್ ಹೇಗಿರುತ್ತಂತ. ಇವಾಗ ಅಡುಗೆ ಎಲ್ಲ ಆಯಿತು, ಊಟ ಮಾಡಿ ಸ್ಟವ್ ಒರೆಸ್ಬಿಟ್ರೆ ಆಯಿತು. ಇವತ್ತು ನೈಟ್ ಕೆಲಸ ಸಿಂಪಲ್ ವ್ಲಾಗ್ ಆಗಿತ್ತು, ಅದಕ್ಕೆ ಸ್ವಲ್ಪ ಟೈಮ್ ಆಗಿತ್ತು. ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲಿವರೆಗೂ ನೋಡ್ತಾಯಿರಿ ನನ್ನ ಚಾನಲ್ನ.